ಹೋಗಿ ಜಡ್ಜ್ ಮಾಡಕ್ಕೆ ಬಂದಿದೆ ತಪ್ಪಾಯಿತು ಅನ್ಸುತ್ತೆ. ವಿನಯ್ ಸೀರಿಯಸ್ಲಿ ಯುರ್ ಎಂಜಾಯಿಂಗ್ ಮೈ ಟ್ರೋಲ್. ನೀವು ನನ್ನ ವೀಡಿಯೋಸ್ ನೋಡ್ಕೊಂಡು ನಗ್ತಾ ಇರಲಿ, ನನ್ನ ಮೇಲೆ ಟ್ರೋಲ್ ಆಗ್ತಿರೋದು ಮಜಾ ಮಾಡ್ತಿದ್ರಾ ನೀವು? ಹೇ ಗಾಯ್ಸ್, ಈಗಷ್ಟೇ ಒಂದು ವಿಡಿಯೋನ ನೋಡಿದೆ. ಬಿಗ್ ಬಾಸಲ್ಲಿ ಅಗ್ನಿ ಪರೀಕ್ಷೆ ಅನ್ನೋದು ಏನು ನಡೀತದೆ ಅಲ್ಲಿ ನಾವು ಸುಮಾರು ಒಂದು 4-5 ಪ್ರೋಮೋಗಳು ಬಂದ ಮೇಲಿಂದ ಈ ಜಡ್ಜ್ಗಳನ್ನು ತುಂಬಾ ಟ್ರೋಲ್ ಮಾಡ್ತಾ ಇದ್ದಾರೆ ಜನ. ಲೈಕ್ ವಿನಯ್ ಗೌಡ ಅವರು ತುಂಬಾ ಓವರ್ ಆಗಾಡ್ತಿದ್ದಾರೆ, ಸಂಗೀತ ಅವರು ಇನ್ನೂ ಕೆಟ್ಟದಾಗಿ ಡಿಸಿಷನ್ ತೊಗೊತಾ ಇದ್ದಾರೆ, ಶ್ರುತಿ ಮೇಡಮ್ ಅವರಂತೂ ಔಟ್ಡೇಟೆಡು, ಚಂದನ್ ಶೆಟ್ಟಿ ಅವರಂತೂ ಕಾಣಿಸ್ತಾನೆ ಇಲ್ಲ. ತುಂಬಾ ಟ್ರೋಲ್ ಮಾಡ್ತಿದ್ದಾರೆ. ಇವರು ಯಾವ ಬೇಸಿಸ್ ಮೇಲೆ ಜಡ್ಜ್ ಮಾಡ್ತಿದ್ದಾರೆ, ಯಾರ ಮೇಲೆ ಕೂಗಾಡ್ತಿದ್ದಾರೆ, ಯಾಕೆ ಕೂಗಾಡ್ತಿದ್ದಾರೆ, ಎಲ್ರಿಗೂ ಒಂದೇ ರೀತಿ ಯಾಕೆ ನೋಡ್ತಾ ಇಲ್ಲ, ಇವೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಜನ ಒಂದು ವಾರದಿಂದ ಈ ಬಿಗ್ ಬಾಸು ಅಗ್ನಿ ಪರೀಕ್ಷೆ ಜಡ್ಜಿಗಳನ್ನು ಟ್ರೋಲ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಇದಕ್ಕೆ ರಿಲೇಟ್ ಆಗಿರುವಂಥ ಒಂದು ವಿಡಿಯೋ ಈಗ ಕಲರ್ಸ್ ಕನ್ನಡ ಕಡೆಯಿಂದ ಬಂದಿದೆ. ನೀವು ನೋಡಿರ್ತೀರ ಸುಮಾರು ಜನ. ಅದರಲ್ಲಿ ಸಂಗೀತ ಮತ್ತು ವಿನಯ್ ಗೌಡ ಅವರ ಮಧ್ಯೆ ಈ ಒಂದು ವಾದ ಆಗಿರೋದು. ವಿನಯ್ ಗೌಡ ಅವ್ರು ಏನು ಮಾಡ್ತಿದ್ದಾರೆ, ಫೋನಲ್ಲಿ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿಲೇಟೆಡ್ ಇರುವಂಥದ್ದು ಸಂಗೀತ ಅವ್ರನ್ನ ಇಟ್ಕೊಂಡು ಟ್ರೋಲ್ ಮಾಡಿರುವಂಥ ರೀಲ್ಗಳನ್ನು ನೋಡ್ತಾ ಇರ್ತಾರೆ. ಆ್ಯಂಡ್ ಸಂಗೀತ ಅವರು ಅದನ್ನು ನೋಡಿಬಿಟ್ಟು ಯಾಕೆ ನೀವು ಇದನ್ನು ನೋಡ್ತಾ ಇದ್ದೀರಾ, ನನ್ನನ್ನು ಟ್ರೋಲ್ ಮಾಡಿರೋದು ಮಾತ್ರ ಯಾಕೆ ನೋಡ್ತಿದ್ದೀರಾ ಅಂತ. ಬಟ್ ವಿನಯ್ ಗೌಡ ಅವರು ಎಲ್ಲಿ ನನ್ನ ಫೋನ್ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇದೇ ಥರದ ವಿಡಿಯೋಗಳು ಬರ್ತಾಯಿದೆ, ನಾನೇನು ಮಾಡಲಿ, ನಂದೂ ನೋಡ್ತಾ ಇದ್ದೀನಿ, ನಂದೂ ಬರ್ತಾಯಿದೆ ಅಂತ. ಬಟ್ ಸಂಗೀತ ಅವರು ಇಲ್ಲ, ನೀವು ನಂದನ್ನು ಮಾತ್ರ ನೋಡ್ತಾ ಇದ್ದೀರಾ, ಕಿಕ್ಕಿ ಅಂತ ನಕ್ಕೊಂಡು ಕೂತಿದ್ದೀರಾ ಅಂತ. ಆ್ಯಂಡ್ ವಿನಯ್ ಗೌಡ ಅವರು ಕೂಡ ಅಷ್ಟೇ, ನನ್ನ ಫೋನಲ್ಲಿ ಏನು ಬರ್ತದೆ ನೋಡ್ತಾ ಇದ್ದೀನಿ, ಸೊ ಅದ್ರಲ್ಲಿ ಏನಿದೆ, ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆ್ಯಸ್ ಎ ಪಾಸಿಟಿವ್ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅದರಲ್ಲಿ ಜನ ಯಾಕೆ ಟ್ರೋಲ್ ಮಾಡ್ತಿದ್ದಾರೆ ಅಂದರೆ, ಫುಲ್ ಎಪಿಸೋಡ್ ನೋಡಿಲ್ಲ ಅವರು, ಪ್ರೋಮೋ ನೋಡಿ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಬಟ್ ಫುಲ್ ಎಪಿಸೋಡ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾಕೆ ಈ ಥರ ಮಾತಾಡಿದ್ವಿ, ಯಾಕೆ ಸ್ವಲ್ಪ ಜನರ ಜೊತೆ ತುಂಬಾ ರಫಾಗಿ ಮಾತಾಡಿದ್ದೀವಿ, ಆ್ಯಂಡ್ ಯಾಕೆ ಸ್ವಲ್ಪ ಜನರ ಜೊತೆ ತುಂಬಾ ಸಾಫ್ಟಾಗಿ ಮಾತಾಡಿದ್ದೀವಿ. ಅದೆಲ್ಲ ಅವ್ರಿಗೆ ಈ ಸಂಡೇ ಬರುವಂಥ ಎಪಿಸೋಡನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಆ ಪ್ರೋಮೋನ ನೋಡಿದವ್ರಿಗೆ ಎಲ್ಲನೂ ನಾವೇ ವಿಲನಾಗಿ ಕಾಣಿಸ್ತೀವಿ ಅಂತ ವಿನಯ್ ಅವರು ಸಂಗೀತ ಅವರಿಗೆ ಜಸ್ಟಿಫಿಕೇಷನ್ ಕೊಡ್ತಿದ್ದಾರೆ. ಬಟ್ ಸಂಗೀತ ಅವರು ಇಲ್ಲ, ಅದಕ್ಕೆ ನನ್ನ ಟ್ರೋಲು ಯಾಕೆ ನೋಡಬೇಕು, ಬೇರೆಯವ್ರದ್ದು ನೋಡಿ ಅಂತ. ಆ್ಯಂಡ್ ಅಫ್ಕೋರ್ಸ್ ಇದು ಕೂಡ ಒಂದು TRPಗೆ ಮಾಡಿರುವಂಥ ವಿಡಿಯೋನ, ಲೈಕ್ ಸ್ಕ್ರಿಪ್ಟೆಡ್ ವಿಡಿಯೋ ಅಂತ. ಇಲ್ಲ ಅಂದರೆ ನೀವು ಸಂಗೀತ ಮತ್ತು ವಿನಯ್ ಗೌಡ ಅವ್ರ ಮಧ್ಯೆ ಜಗಳ ಆದರೆ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಸೊ ಇದು ಲೀಕ್ಡ್ ಫುಟೇಜ್ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಕಲರ್ಸ್ ಕನ್ನಡ ಅವರೇ ಸ್ಕ್ರಿಪ್ಟ್ ಮಾಡಿ ರೆಡಿ ಮಾಡಿಸಿ ಬಿಟ್ಟಿರುವಂಥ ವಿಡಿಯೋ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಒಂದು ವಿಡಿಯೋನ ನೋಡಿಲ್ಲ, ಕೂಡಲೇ ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಚಾನಲಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.